ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮ್ಗೆ ಇವತ್ತು ಟ್ರಿಪ್ಲೆಕ್ಸ್ ಹೌಸ್ನ ತೋರಿಸೋ ಬಂದಿದ್ದೀನಿ. 20/30 BDA, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು, ಆಂಜನಾಪುರ ಸೆಕೆಂಡ್ ಬ್ಲಾಕು. ಇಲ್ಲಿದ್ದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟರ್ ಆಗುತ್ತೆ. ಇದು ಫ್ರಂಟ್ ಎಲಿವೇಷನ್ 4 ಫೋಲ್ಡಬಲ್ ಕೊಟ್ಟಿದ್ದಾರೆ, CNC ಕಟ್ಟಿಂಗು. ಮನೆ ನಂಬರು 357. ಮೇಲ್ಗಡೆ ಸ್ಟ್ರಕ್ಚರ್ ಟೈಲ್ಸು, ಹಾಗೆ ಅದ್ರ ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟಿಂಗು. ಉಳಿದಿದ್ದೆಲ್ಲ ನಿಮಗೆ ಬಾಲ್ಕನಿಗೆ ಟಫನ್ ಗ್ಲಾಸು, SS ರೈಲಿಂಗ್ಸು. ಅಕ್ಕಪಕ್ಕ ಆಲ್ರೆಡಿ ಮನೆಗಳು ಆಗಿದೆ, ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಆಗೋಲ್ಲ ಫ್ಯೂಚರಲ್ಲಿ. ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ 25 ಫೀಟು ಟಾರ್ ರೋಡು. ಓಕೆ, ನಾನು ವಾಕಬಲ್ ಗೇಟಿಂದ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸೇ ನಮಗೆ ಕಾವೇರಿ ಮೀಟರ್ ಇನ್ಸ್ಟಾಲ್ ಆಗಿರೋದು ನಾನು ನೋಡ್ತಾ ಇದ್ದೀರಾ. ನೀರು ಬರ್ತಾಯಿದೆ, ಆಲ್ರೆಡಿ ಬೋರ್ವೆಲ್ ಇದೆ, ಸಂಪ್ ಇದೆ, ಹಾಗೆ ಫುಲ್ ಪಾರ್ಕಿಂಗ್ನ ಬಿಟ್ಟಿದ್ದೀವಿ. ಇಲ್ಲಿ ಆಪೋಸಿಟಲ್ಲಿ MS ಗೇಟ್ ಕೊಟ್ಟಿದ್ದಾರೆ, ಬಿಕಾಸ್ ಸೇಫ್ಟಿಗೋಸ್ಕರ, ಅಂದರೆ ಸಿಲಿಂಡರ್ ಎಲ್ಲ ಇಟ್ಕೊಂಡು ಸೇಫ್ಟಿ ಮಾಡ್ಕೋಬೋದು. ಈ ಕಡೆ ಎಲೆಕ್ಟ್ರಿಕ್ ಮೀಟರು ಪರ್ಮನೆಂಟ್ ಆಲ್ರೆಡಿ ಆಗಿದೆ. 2x4 ವೆಟಿಫೈಡ್ ಟೈಲ್ಸು ನಿಮಗೆ 8.5 ಅಡಿ ಹೈಟ್ವರೆಗೂ ಕೊಟ್ಟಿದ್ದಾರೆ. ಇಲ್ಲಿ 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಸರ್ಕಿಟ್ಗಳೆಲ್ಲ ಇದೆ, EV ವೆಹಿಕಲ್ಸ್ಗಳಿಗೆಲ್ಲ ಚಾರ್ಜ್ ಮಾಡ್ಕೋಬೋದು. ಹಾಗೆ ಮೇಲ್ಗಡೆ ಎಲ್ಲ ನಿಮಗೆ CCTV ಕ್ಯಾಮ್ರಾ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು ಎಲ್ಲ ಸಿಗುತ್ತೆ. ಸೆಟ್ ಬ್ಯಾಕಿಗೆ ಗೇಟ್ ಕೊಟ್ಟಿದ್ವಿ, ಹಿಂದ್ಗಡೆ 1.5 ಅಡಿ ಗ್ಯಾಪ್ ಇದೆ. ಮತ್ತು ಇಲ್ಲಿ ನಮಗೆ ಒಂದು ಕಾಮನ್ ಆಗಿ ಬಾತ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಫ್ಯೂಚರಲ್ಲಿ ನೀವು ರೂಮ್ ಮಾಡ್ಕೊತೀನಿ ನಾನು ಹೋಗಿದ್ರೆ ಬೀಮ್ ಬಿಟ್ಟಿದ್ದೀವಿ, ಗೋಡೆನ ಕಟ್ಕೊಂಡ್ರೆ ಒಂದು ರೂಮ್ ಥರ ಮಾಡ್ಕೋಬೋದು ಫ್ಯೂಚರಲ್ಲಿ. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣಗಳು. ತುಂಬ ಚೆನ್ನಾಗಿದೆ ಗೇಟು, ನೋಡ್ತಿದ್ದೀರ, ಪ್ಯಾಟರ್ನ್ ಚೆನ್ನಾಗಿದೆ. ದಯವಿಟ್ಟು ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಮನೆ ಒಳಗಡೆ ಹೋಗಬೇಕು. ನಿಮಗೆ ಸ್ಟೇರ್ಕೇಸ್ ಕೊಟ್ಟಿದ್ದೀವಿ, 4 ಅಡಿ ವೈಡ್ ಆಗಿದೆ. ಅದಕ್ಕೆ ಗ್ರಾನೈಟು, ಲಪೋತ್ರ ಗ್ರಾನೈಟ್ನ ಯೂಸ್ ಮಾಡಿರೋದು. 304 ಗೇಜ್ SS ರೈಲಿಂಗ್ಸ್ನ ಜಿಂದಾಲ್ದು ಯೂಸ್ ಮಾಡಿದ್ವಿ. ಹಾಗೆ ಈ ಕಡೆ ಟಫನ್ ಗ್ಲಾಸ್ 12 mm ಇನ್ಸ್ಟಾಲ್ ಮಾಡಿದ್ವಿ ಲುಕ್ಕಿಗೋಸ್ಕರ. ಇದು ಫುಲ್ಲು ಪಾರ್ಕಿಂಗು, ರೈಟ್. ನೋಡಿ, ಇದು 4 ಅಡಿ ವೈಡ್ ಆಗಿದೆ. ಮನೆ ಅಂದ ಚಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 2 ಕಡೆಯೂ ನಮಗೆ 2x4 ವೆಟಿಫೈಡ್ ಟೈಲ್ಸು ವಿತ್ ಬಾರ್ಡರ್ನ ಕೊಟ್ಟಿದ್ದಾರೆ. ಇಲ್ಲಿ ವರಾಂಡ ಇದೆ ಸ್ವಲ್ಪ, ಇಲ್ಲೂ ಕೂಡ ಚೇರ್ ಎಲ್ಲ ಹಾಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ವಿತ್ ಟಫನ್ ಗ್ಲಾಸು. ಈ ಕಡೆ ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ. ಮೇಂಟೆನೆನ್ಸ್ ಈಸಿ, 2 ಕಡೆಯೂ ಟಫನ್ ವೆಟಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗಾಗಿ PVC ಫಾಲ್ ಸೀಲಿಂಗ್ ಸಿಗುತ್ತೆ ವಿತ್ ಸ್ಪಾಟ್ಲೈಟು. ಮೇನ್ ಡೋರು ಈಸ್ಟ್ ಫೇಸು. ವಾಸ್ಕಲ್ಲು ನೋಡ್ತಾ ಇದ್ದೀರಾ, 8 ಇಂಚಸ್ ವಾಸ್ಕಲ್ಲು. ಓಕೆ, ಮೇನ್ ಡೋರು ಟೀಕುಡ್, ಪ್ರತಿಯೊಂದು ಟೀಕುಡ್ಡೆ. ಮೇನ್ ಡೋರ್ ಆಗಲಿ, ವಿಂಡೋಗಳಾಗಲಿ ಟೀಕುಡ್. ಸ್ಟಾರ್ಟಿಂಗು ನಮಗೆ ಹಾಲು ಎಂಟ್ರೆನ್ಸು ನೋಡ್ತಾ ಇದ್ದೀರಾ. ಫ್ಲೋರಿಂಗ್ ಬಂದು ಗ್ರಾನೈಟು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದೀವಿ. ಈ ಕಡೆ 4x6 ಇದೆ. ಹಾಗೆ ಮೇಲ್ಗಡೆ ಸಿಂಪಲ್ಲಾಗಿ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ನನ್ನ ಪಕ್ಕದಲ್ಲಿ TV ಕ್ಯಾಬಿನೆಟ್ ಇದೆ. ನಾವು ಸೋಫಾ ಸೆಟ್ನ L ಶೇಪಲ್ಲಿ ಇಡ್ಬೋದು. ಈಗ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಓಕೆ, ಇದು ಒಂದು TV ಕ್ಯಾಬಿನೆಟ್ಟು ಲುಕ್ಕು ಸಖತ್ತಾಗಿ ಬಂದಿದೆ. ಆ ಸರ್ಕಲಲ್ಲಿ ದೊಡ್ಡ TV ಎಲ್ಲಿ ಬೇಕಾದ್ರೂ ಹೋಲ್ಡ್ ಮಾಡ್ಬೋದು, ಸೂಪರ್. ಓಕೆ, ಇದು ಒಂದು TV ಕ್ಯಾಬಿನೆಟ್ಟು ವಾಲ್ ಮೌಂಟು ಆಗಿರುತ್ತೆ. ಓಕೆ, ಈಗ ನಾನು ಈ ವಿಂಡೋದಿಂದ ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ. ಎಲ್ಲ ಹೆಚ್ಚಿನ ಗ್ಲಾಸು, ಲುಕ್ ವೈಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಗೆಳೆಯರೇ. ಇದು ಸ್ಟೇರ್ ಕೇಸು. ಎಲ್ಲರೂ ಏನು ಪ್ಲೇನ್ ಬಿಟ್ಟಿರ್ತಾರೆ, ಇವರು ಲ್ಯಾಮಿನೇಟ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಲುಕ್ ಬಂದಿದೆ ಚೈನು ಸ್ಟೇರ್ ಕೇಸ್. ಅದು ಇದು ಟಫನ್ ಗ್ಲಾಸು ಸ್ಟೇರ್ ಕೇಸು ವಿತ್ ಟೀಕುಡ್ ಪಿಲ್ಲರು. ಈ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಒಂದು ಪೂಜಾ ರೂಮ್ ಇದೆ. ಓಕೆ, ನೋಡ್ತಾ ಇದ್ದೀರಾ. ಒಬ್ಬರು ಈಸಿಯಾಗಿ ಒಂದು ಪೂಜೆನ ಮಾಡ್ಬೋದು. ಸ್ಲ್ಯಾಬ್ ಬಂದು ಕಾರ್ಡ್ಸ್ ಕೊಟ್ಟಿದ್ದಾರೆ. ಓಪನ್ ಡೋರ್ ವಾರ್ಡ್ರೋಬರ್ ಎಲ್ಲ ಇದೆ, ನೀವು ಚಿಕ್ಕ ಪುಟ್ಟ ವಸ್ತು ಇಟ್ಕೋಬೋದು. ಪ್ಯೂರ್ ವೈಟ್ 2x4 ವೆಟಿಫೈಡ್ ಟೈಲ್ಸ್, ಗೋಲ್ಡನ್ ಬಾರ್ಡರು. ಮೇಲ್ಗಡೆ ಪೇಂಟೆಡ್ ಗ್ಲಾಸ್ ಸಿಗುತ್ತೆ ಟಫನ್ದು. ಹಾಗೆ ಇಲ್ಲಿ ಟೀಕುಡ್ ಶಟರು ಮತ್ತು ನಿಮಗೆ ಗ್ಲಾಸ್ ಪೇಂಟೆಡ್ ವರ್ಕು ಸೂಪರಾಗಿ ಬಂದಿದೆ.
ಈಗ ಗೆಳೆಯರೆ ಅಡುಗೆ ಮನೆಗೆ ಎಂಟ್ರಿ ಆಗೋಣ. ನೋಡ್ತಾ ಇದ್ದೀರಾ, ವುಡ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು ಸಿಗುತ್ತೆ ನಿಮಗೆ. ವೆಂಟಿಲೇಷನ್ ಆ ಕಡೆಯಿಂದ ಈ ಕಡೆ ಬರುತ್ತೆ, ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಾನ್ಸೆಪ್ಟಿಂದ. ಹಾಗೆ CNC ಕಟ್ಟಿಂಗು, ವುಡ್ ವರ್ಕು. ಇಲ್ಲಿ ನಿಮಗೆ ಅಡುಗೆ ಮನೆ ನನ್ನ ಎಡಭಾಗದಲ್ಲಿ ಇದೆ, ನೋಡ್ತಾ ಇದ್ದೀರಾ. ಎಲ್ ಶೇಪ್ ಸ್ಲ್ಯಾಬು, ಅಕ್ರಾಲಿಕ್ ಲ್ಯಾಮಿನೇಷನು, ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಪ್ ಬಾಕ್ಸ್ಗಳು, ಕ್ವಾಡ್ಸ್ ಕೊಟ್ಟಿರೋದು ವೈಟು. ನಿಮಗೆ ಅಲ್ಲಿ ಗ್ಯಾಸ್ ಬರುತ್ತೆ, ಇದು ಚಿಮ್ನಿ. ಇಲ್ಲಿ ಇನ್ಬಿಲ್ಟು ವಾಟರ್ ಪ್ಯೂರಿಫೈ, ಪ್ಯೂರ್ ವೈಟು ಓವರ್ ಹೆಡ್ ವಾರ್ಡ್ರೋಬರು ಕೊಟ್ಟಿರುವಂಥದ್ದು ಸಖತ್ ಬಂದಿದೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ, ಹಾಗೆ ಯುಟಿಲಿಟಿ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಒಂದು ಅಡುಗೆ ಮನೆಯ ಲುಕ್ಕು. ಹೀಗೆ ಕವರ್ ಮಾಡಿ ತೋರಿಸಿದರೆ ನಿಮಗೆ ಫೋಲ್ಡಬಲ್ಲು ಬ್ರೇಕ್ಫಾಸ್ಟ್ ಕೌಂಟರ್ ಸಿಗುತ್ತೆ. ಬೇಕು ಅಂದರೆ ಫೋಲ್ಡ್ ಮಾಡ್ಬೋದು, ಬೇಡ ಅಂದರೆ ಫೋಲ್ಡ್ ಮಾಡ್ಬೋದು ಆ ಥರ. ಅಥವಾ ನಿಮ್ಮ ಹತ್ರ ಬಿಗ್ಗಾಗಿ ಡೈನಿಂಗ್ ಟೇಬಲ್ ಹಾಕ್ಕೊತೀನಿ ಅಂದರೆ ಸ್ಪೇಷಿಯಸ್ ಜಾಗ ಇದೆ, ಬೇಕಾದರೆ ಇಲ್ಲಿ ಹಾಕೋಬೋದು. ನಿಮಗೆ ಆ ಮೂಲೆಯಲ್ಲಿ ಫ್ರಿಜ್ಜು ಪಾಯಿಂಟ್ನ ಕೊಟ್ಟಿರುವಂಥದ್ದು. ಇಲ್ಲಿ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತು ಈ ಕಡೆ ಸೈಡಲ್ಲಿ ವಾರ್ಡ್ರೋಬರ್ ಕೊಟ್ಟಿದ್ದೀವಿ, ಮತ್ತು ಇಲ್ಲಿ ಹ್ಯಾಂಡ್ ವಾಶ್ ಪಾಯಿಂಟ್ನ ಕೊಟ್ಟಿದ್ದೀವಿ. ವೆಂಟಿಲೇಷನ್ಗೆ ಈ ಕಡೆ ಕೂಡ ಒಂದು ವಿಂಡೋ ಇದೆ. ಇಲ್ಲಿ ಮಿರರು ಬೇಕಾದ್ರೆ ಇಟ್ಕೋಬೋದು. ಇದು ಟ್ಯಾಪ್ ಹಾಕು, ಇಲ್ಲೇ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಇನ್ನೊಂದು ಹೇಳಬೇಕು, ಈ ಮನೆಗೆ ಪೇಂಟೆಡ್ ಆಲ್ರೆಡಿ 2 ಕೋಟ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗಲ್ಲಿ ಇರುವಂಥದ್ದು. ಇದು ರೆಡಿ ಟು ಮೂವ್ ರಿಜಿಸ್ಟ್ರೇಷನ್. ಓಕೆ, ಇಲ್ಲಿ ಒಂದು ಯುಟಿಲಿಟಿ ಕೂಡ ಇದೆ, ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ 4 ಕಡೆ ವೈಡಾಗಿ ನಮಗೆ ಯುಟಿಲಿಟಿ ಸಿಕ್ಕಿದೆ. ಮೇಂಟೆನೆನ್ಸ್ ಈಸಿಗೆ ವೆಟ್ರೋಫೈ ಟೈಲ್ಸ್ ಹಾಕಿದರೆ, ಸೇಫ್ಟಿಗೆ MS ರೈಲಿಂಗ್ಸು. ಇಲ್ಲಿ ನಿಮಗೆ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬಹುದು. ಈ ಡೋರು ಇದೆ. ಈ ಡೋರ್ ಹಿಂದ್ಗಡೆ ನಮಗೆ ಈ ಫ್ಲೋರ್ಗೆ ಒಂದು ಕಾಮನ್ ಆಗಿ ಟಾಯ್ಲೆಟ್ ಕೊಟ್ಟಿದ್ದಾರೆ. ಫ್ಲೋರ್ ಮೌಂಟ್ ಆಗಿರುತ್ತೆ. 2x4 ವೆಟ್ರೋಫೈ ಟೈಲ್ಸ್ ಟಾಪ್ ಟು ಬಾಟಮ್. ಸರಿನಾ? ಇದು ಒಂದು ಈ ಫಸ್ಟ್ ಫ್ಲೋರ್ನ ಲುಕ್ಕು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ರೈಟ್, ಈಗ ನಾವು ಬೆಡ್ರೂಮ್ ಇರುವ ಸ್ಥಳಕ್ಕೆ ಹೋಗೋಣ. ಟೀಕ್ ವುಡ್ ಪಿಲ್ಲರ್ ಕೊಟ್ಟಿರುವಂಥದ್ದು. ಫ್ಲೋರಿಂಗಿಗೆ ಏನು ಗ್ರ್ಯಾಂಡ್ ಕೊಟ್ಟಿದ್ದಾರಲ್ಲ ಅದೇ ಆ್ಯಸ್ ಇಟ್ ಈಸ್ ಸ್ಟೇರ್ಕೇಸ್ಗೆ ಕೊಟ್ಟಿದ್ದಾರೆ. ಮತ್ತು ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು ಸಿಗುತ್ತೆ. ಚೆನ್ನಾಗಿ ಬಂದಿದೆ ಲುಕ್ಕು ನೋಡಿ. ಇಲ್ಲಿ ಗ್ಲಾಸ್ ಮೆಟೀರಿಯಲ್ ಕೊಟ್ಟಿರೋದ್ರಿಂದ ಎನ್ಹ್ಯಾನ್ಸ್ ಮೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮನೆ. ಸೆಕೆಂಡ್ ಫ್ಲೋರು, ನಮಗೆ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಗಳ ಮಧ್ಯದಲ್ಲಿ ಇರುವಂತಹ ಇದು ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ. ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಮಾಡ್ಕೋಬೋದು. ಎಲ್ಲ ಅಕ್ರಾಲಿಕ್ ಆಗಿರುತ್ತೆ ವಿತ್ ಡಿಸೈನಿಂಗು, ಲ್ಯಾಮಿನೇಷನ್ ಶೀಟು. ಮತ್ತು ಇಲ್ಲಿ ಸ್ಟೇರ್ ಕೇಸು. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀರಾ, ಫ್ಲೋರಿಂಗ್ ಗ್ರ್ಯಾನೈಟು, ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ ನೋಡಿ. ಬೆಳಕು ಬರಲಿ ಅನ್ನೋ ಕಾರಣಕ್ಕೆ 2 ವಿಂಡೋ ವೆಂಟಿಲೇಷನ್ಗೆ. ಕೂಲಾಗಿರುವಂತಹ POP ಫಾಲ್ ಸೀಲಿಂಗ್ ಸಿಗುತ್ತೆ. ಮತ್ತು ಇಂಟೀರಿಯರ್ ವರ್ಕ್ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಇದೆ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಮತ್ತು ಈ ಕಡೆ TV ಕ್ಯಾಬಿನೆಟು. ಅದೆಲ್ಲ ನಿಮಗೆ ಇಂಟೀರಿಯರ್ ವರ್ಕ್ ವೈಟ್ ಏನು ನೋಡ್ತಾ ಇದ್ದೀರಾ, ಅದೆಲ್ಲ ಇಂಟೀರಿಯರ್ ವರ್ಕ್ ಆಗುತ್ತೆ. ಮ್ಯಾಚಿಂಗ್ ಆಗಿದೆ. ವಾವ್, ಮ್ಯಾಟ್ ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚಾಗಿ ಬಾತ್ರೂಮ್ ಕೂಡ ಕೊಟ್ಟಿರುವಂಥದ್ದು. ಹ್ಯಾಂಡಲ್ಗಳಾಗಲಿ ಡೋರ್ಗಳಾಗಲಿ ಕ್ವಾಲಿಟಿ ಬಂದಿದೆ, ಡೌಟೇ ಇಲ್ಲ. ಇಲ್ಲಿ 2 ಪಾರ್ಟಿಷನ್ ಇದೆ, ಡ್ರೈ ಮತ್ತು ವೆಟ್ ಮಾಡ್ಕೋಬೋದು. ಓಕೆ, ಟಾಪ್ ಟು ಬಾಟಮ್ ಬಾತ್ರೂಮ್ ಕೊಟ್ಟಿರುವಂಥದ್ದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಚೆನ್ನಾಗಿದೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಲುಕ್ಕು. ಈಗ ಇದರ ಆಪೋಸಿಟೇ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ ನೋಡಿ. ಇಲ್ಲಿ ಕೂಡ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ.
ಸಿಂಪಲಾಗಿ ಇರುವಂತಹ POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಒಂದು ಕಿಂಗ್ ಸೈಜ್ ಇಟ್ಕೊಳ್ಳುವಂತಹ ಸ್ಪೇಷಿಯಸ್ ಜಾಗ ಸಿಗುತ್ತೆ. ಓಕೆ, ಲೈಕ್ ಈ ಥರ. ಪ್ಲಸ್ ಪಾಯಿಂಟು ಇಲ್ಲಿ ರಸ್ತೆ ಸೈಡ್ ಇರೋದ್ರಿಂದ ಬಾಲ್ಕನಿ ಸಿಗುತ್ತೆ. ಫುಲ್ ಡೆವಲಪ್ ಆಗಿರುವಂಥ ಏರಿಯಾ ಅಂಜನಾಪುರ ಸೆಕೆಂಡ್ ಬ್ಲಾಕ್ ಇದು. ಹಾಗೆ ಇಲ್ಲಿ ಬಾತ್ರೂಮ್ ಇದೆ, ಬಾಲ್ಕನಿ ಕೊಟ್ಟು ವಿತ್ ಬಾತ್ರೂಮು ದೊಡ್ಡದಾಗಿದೆ, ದೊಡ್ಡ ಎಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ನಿಮಗೆ. ಓಕೆ, ಈ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಗಳನ್ನ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಫ್ಲೋರು ಏನಿದೆ ಅಂತ ತೋರಿಸೋಣ. ಈ ಕಡೆಯಿಂದ ನಮಗೆ ಸ್ಟೇರ್ಕೇಸ್ ಲೈಟಿಂಗ್ ಬರುತ್ತೆ. ಇಲ್ಲಿದ್ದ ನಿಮಗೆ SS ರೇಲಿಂಗ್ಸ್ ವಿತ್ ಟೀಕ್ವುಡ್ ಪಿಲ್ಲರ್ ಸಿಗುತ್ತೆ. ರೈಟ್, ಇಲ್ಲಿ ಕೂಡ 2 ರೂಮ್ ಇದೆ, ತೋರಿಸ್ಕೊಡ್ತೀನಿ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಥವಾ ಥರ್ಡ್ ಬೆಡ್ರೂಮ್ ಅಂತ ಹೇಳ್ಬೋದು. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಕಿಂಗ್ ಸೈಜ್ ಕಾಟು ವಿತ್ ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಹಾಗೆ ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗು ಸಿಗುತ್ತೆ. ಇನ್ನು ಸ್ಪೆಷಲ್ ಏನು ಅಂತಂದರೆ ಇಲ್ಲಿ ಆ ಕಡೆ 2 ಸೈಡ್ ವಿಂಡೋ ಇತ್ತು, ಇಲ್ಲಿ ಫುಲ್ ಸ್ಟ್ರೈಟಾಗಿ ಕೊಟ್ಟಿದ್ದಾರೆ. ಹಾಗೆ ನಮಗೆ ಇಲ್ಲಿ ಬಿಗ್ TV ಕ್ಯಾಬಿನೆಟ್ ಈ ಕಡೆ ಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕಲ್ಲಿ ಇಲ್ಲಿ ಕೊಡಬೇಕಾಗಿರೋದನ್ನ ಅಲ್ಲಿ ಕೊಟ್ಟಿದ್ದಾರೆ. ಸಿಟ್ಔಟ್ ಬೇಕಾದ್ರೆ ಮಾಡ್ಕೋಬೋದು, ಅಲ್ಲಿ ನಾವು ಕುತ್ಕೊಳ್ಳೋದಕ್ಕೆಲ್ಲ ಜಾಗ ಮಾಡಿದ್ದಾರೆ, ಆ ಥರ ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲಿ ಜಾತ್ರೆ ಎಲ್ಲೂ ಮಾಡಿಲ್ಲ, ತುಂಬ ಸ್ವೀಟಾಗಿದೆ ಮನೆ, ಡೌಟೇ ಇಲ್ಲ. ಬಾತ್ರೂಮು, ವಾಲ್ಮಟ್ ಕಮೋಡು, ಓಕೆ, ಸ್ಟೋರೇಜ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಓಕೆ, ಲೈಕ್ ಜಾಗನ ವೇಸ್ಟ್ ಮಾಡಿಲ್ಲ, ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಗುಡ್. ಇದು ಥರ್ಡ್ ಬೆಡ್ರೂಮು. ಇದು ಚೆನ್ನಾಗಿರೋದು ಆ್ಯಕ್ಚುಲಿ. ಇದು ಹೇಗೆ ಅಂತಂದರೆ ನಿಮಗೆ ಮಲ್ಟಿಪರ್ಪಸ್ ಯಾವ ಥರ ಬೇಕೋ ಹಾಗೆ ಜಿಮ್ಮು, ಯೋಗ, ಹೋಮ್ ಥಿಯೇಟರು ಬೇಕಾದ್ರೆ ಮಾಡ್ಬೋದು. ನೋಡಿ, ಸೇಫ್ಟಿಗೆ ಆಲ್ರೆಡಿ MS ರೈಲಿಂಗ್ಸು, UPVC ಸ್ಲೈಡಿಂಗ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಮಳೆ ಏನು ಬಂದ್ರೂ ಒಳಗಡೆ ಬರೋದಿಲ್ಲ. ನೀವು ಕರ್ಟನ್ ಒಂದು ಬೇಕಾದ್ರೆ ಹಾಕ್ಕೊಂಡ್ರೆ ಬೆಳಕು ಕರೆಕ್ಟಾಗುತ್ತೆ, ಬೇಡ ಹಾಗೆ ಏನು ಹಾಗಿದ್ರೂ ಬಿಡ್ಬೋದು, ಅಥವಾ ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ. ಓಕೆ, ಇದಿಷ್ಟು ಥರ್ಡ್ ಫ್ಲೋರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. SS ರೈಲಿಂಗ್ಸು, ಟೀಕ್ವುಡ್ ಪಿಲ್ಲರು ಮತ್ತು ಸ್ಟೇರ್ಕೇಸ್ ಲೈಟಿಂಗ್ಸು ಎಲ್ಲ. ಓಕೆ, ಈ ಥರ ಇದೆ. ಸ್ಕೈಲೈಟ್ ಎಲ್ಲ ಬಿಟ್ಟಿದ್ದಾರೆ, ನ್ಯಾಚುರಲ್ ಲೈಟು ಇಲ್ಲಿಂದನೂ ಬರುತ್ತೆ ಮತ್ತು ಇಲ್ಲಿಂದನೂ ಬರುತ್ತೆ, ಡೌಟ್ ಇಲ್ಲ. ಇಲ್ಲಿ ನೋಡಿ, ಜಸ್ಟ್ ಚಿಲ್ಕ ಕೊಟ್ಟಿರ್ತಾರೆ, ಇವರು ಲಾಕ್ ಸಿಸ್ಟಮ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ 2 ಪಾರ್ಟೇಷನ್ ಇದೆ, ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ, ಬಟ್ಟೆ ಒಣಗೋಗೋದಕ್ಕೆ ಕಂಬಿ ಇದೆ. ಇಲ್ಲಿ ಲ್ಯಾಡರ್ ಮೂವಬಲ್ಲು, ನೀವು ಮೂವ್ ಮಾಡಿ ಯಾವ ಕಡೆ ಬೇಕಾದರೂ ಇಟ್ಕೋಬೋದು. ಹ್ಯಾಂಡ್ ವಾಶ್ ಏರಿಯಾ, ಹಾಗೆ ಇಲ್ಲಿ ನಿಮಗೆ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದಕ್ಕೆ ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಔಟ್ಲೆಟ್ನ ಮಾಡಿಕೊಡ್ತಾರೆ. ಮೇಲ್ಗಡೆ 1000 ಲೀಟರ್ ಸಿಂಟೆಕ್ಸ್ ಇದೆ. ರೈಟ್, ಇದಿಷ್ಟು ಈ ಮನೆಯ ಫುಲ್ ಡೀಟೇಲ್ಸು. ಈ ಅಪಾರ್ಟ್ಮೆಂಟ್ ಹಿಂದ್ಗಡೆ ಕನಕಪುರ ಮೇನ್ ರೋಡು, ವಾಜಡಿ ಮೆಟ್ರೋ ಸ್ಟೇಷನು, 1.5 ಕಿಲೋಮೀಟ್ರ್ ಆಗ್ಬೋದು ಇವರಡಿಯಿಂದ ಹೋದರೆ. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು 20/30 BDA, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು, ಅಂಜನಾಪುರ ಸೆಕೆಂಡ್ ಬ್ಲಾಕು. ಆಸ್ಕಿಂಗ್ ಪ್ರೈಸು 1 CR 65 lakhs, ನೆಗೋಷಿಯಬಲ್. 1,65,00,000 ಕೇಳ್ತಿದ್ದಾರೆ, ನೆಗೋಷಿಯಬಲ್ ಇದೆ. ಇಷ್ಟ ಇದ್ದಲ್ಲಿ ದಯವಿಟ್ಟು ಕೊಟ್ಟಿರೋಂಥ ನಂಬರಿಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.